ಯಾರು ಅನ್ನೋದು ಸೈಕೋ ಜಯಂತ್ನ ಕಾಡ್ತಾ ಇತ್ತು. ಹೀಗಾಗಿ ಜಾಹ್ನವಿ ಫ್ರೆಂಡ್ಸ್ಗೆಲ್ಲ ನರಕ ತೋರಿಸಿದ್ದ. ಇದೀಗ ಜಯಂತ್ಗೆ ಗೂಬೆ ಬೇರೆ ಯಾರು ಅಲ್ಲ, ವಿಶ್ವ ಅನ್ನೋದು ಗೊತ್ತಾಗಿದೆ. ಇದೀಗ ಸೈಕೋಪತಿ ವಿಶ್ವನ ಮುಂದೆ ಪ್ರತ್ಯಕ್ಷವಾಗಿದ್ದಾನೆ. ಅಷ್ಟೇ ಅಲ್ಲ, ವಿಶ್ವನ ಕಾಲರ್ ಪಟ್ಟಿ ಹಿಡಿದು ನನ್ನ ಹೆಂಡತಿಯಲ್ಲಿ ಅಂತ ಕೇಳಿದ್ದಾನೆ. ಹಾಗಾದ್ರೆ ಸೈಕೋ ಜಯಂತ್ ವಿಶ್ವನ ಕಥೆಯನ್ನು ಕೂಡ ಮುಗಿಸ್ತಾನಾ? ಜಯಂತ್ ಮುಂದೆ ಜಾಹ್ನವಿ ಬರ್ತಾಳಾ? ಚಿನ್ನುಮರಿಯನ್ನ ಮತ್ತೆ ಚಿನ್ನದ ಪಂಜರದಲ್ಲಿ ಬಂಧಿಸ್ತಾನ ಜಯಂತ್? ಈ ಬಗ್ಗೆ ಕ್ಯೂರಿಯಾಸಿಟಿ ಮೂಡಿದೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅರದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ನಿವಾಸ ಸೀರಿಯಲ್ ಸ್ಟೋರಿ ಈಗ ರೋಚಕ ತಿರುವು ಪಡೆದುಕೊಂಡಿದೆ. ಜಯಂತ್ನ ಸೈಕೋ ವರ್ತನೆಯಿಂದ ಜಾನು ನರಕ ಅನುಭವಿಸಿದ್ಲು. ಮನೆ ಎಂಬ ಜೈಲಿನಲ್ಲಿ ಜಾನು ಬಂದಿಯಾಗಿದ್ಲು. ಆತ ಸೈಕೋ ಅಂತ ಗೊತ್ತಾಗ್ತಿದ್ದಂತೆ ಎಲ್ಲರಿಂದ ದೂರ ಹೋಗಲು ನಿರ್ಧರಿಸಿದ್ಲು. ಆದ್ರೆ ಸಮುದ್ರಕ್ಕೆ ಹಾರಿದ್ರು ಕೂಡ ಜಾನುಗೆ ಏನೂ ಆಗಿಲ್ಲ. ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಜಾನು ಸಿಕ್ಕಿದ್ಲು. ಜಾಹ್ನವಿ ಸತ್ತಿದ್ದಾಳೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಆದ್ರೆ ಜಯಂತ್ ಮಾತ್ರ ಚಿನ್ನುಮರಿ ಬದುಕಿದ್ದಾಳೆ ಅಂತ ಹೇಳ್ತಾನೆ ಇದ್ದಾನೆ. ಮತ್ತೆ ಹುಚ್ಚನಂತೆ ಆಡ್ತಿದ್ದಾನೆ. ಜಾಹ್ನವಿ ಬಿಟ್ಟು ಹೋದ್ಮೇಲೂ ಆತನಿಗೆ ಇನ್ನು ಬುದ್ಧಿ ಬಂದಿಲ್ಲ. ತಾನು ಸ್ವತಂತ್ರ ಕೊಡದೆ ಕಟ್ಟಿ ಹಾಕಿದ್ರಿಂದಲೇ ಜಾಹ್ನವಿ ಪ್ರಾಣ ಕಳ್ಕೊಂಡ್ಲು. ಅವಳು ಸಾಯೋದಕ್ಕೆ ತಾನೇ ಕಾರಣ ಅಂತ ಗೊತ್ತಿದ್ರು ಕೂಡ ಜಯಂತ್ಗೆ ಪಾಪ ಪ್ರಜ್ಞೆ ಕಾಡ್ತಿಲ್ಲ. ಇದೀಗ ಸೈಕೋಪತಿ ಜಾನು ಫ್ರೆಂಡ್ ಗೂಬೆಯನ್ನ ಮುಗಿಸಲು ಪ್ಲಾನ್ ಮಾಡಿದ್ದಾನೆ. ಜಯಂತ್ನ ಮದುವೆ ಆದಾಗಿನಿಂದ ಜಾನು ನರಕ ಅನುಭವಿಸಿದ್ದಾಳೆ. ಆತನ ಅತಿಯಾದ ಪ್ರೀತಿಯೇ ಆಕೆಗೆ ಹಿಂಸೆಯಾಗಿದೆ. ಜಾನು ಫ್ರೆಂಡ್ ಜೊತೆ ಕ್ಲೋಸ್ ಆದ್ರೂ ಜಯಂತ್ಗೆ ಇಷ್ಟ ಆಗಲ್ಲ. ಅವಳು ತಂದೆ ತಾಯಿ ಜೊತೆ ಕೂಡ ಒಂದಿಷ್ಟು ದಿನ ಟೈಮ್ ಕಳೆದ್ರೂ ಅವನಿಗೆ ಸಹಿಸೋದಕ್ಕೆ ಆಗಲ್ಲ. ಇನ್ನು ಜಾನು ಫೋನ್ನಲ್ಲಿ ಸೇವ್ ಆಗಿದ್ದ ಗೂಬೆ ಯಾರು ಅಂತ ಕಂಡು ಹಿಡಿಯಲು ಜಯಂತ್ ತುಂಬಾನೇ ಪ್ರಯತ್ನ ಪಟ್ಟಿದ್ದ. ಇದೀಗ ತಾನು ಇಷ್ಟು ದಿನ ಹುಡುಕ್ತಿದ್ದ ಗೂಬೆ ವಿಶ್ವ ಅಂತ ಗೊತ್ತಾಗಿದೆ ಜಯಂತ್ಗೆ. ಈಗ ಜಯಂತ್ ನೇರವಾಗಿ ವಿಶ್ವನ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ. ಹೌದು, ಜಯಂತ್ ವಿಶ್ವನೇ ಗೂಬೆ ಅಂತ ಗೊತ್ತಾಗ್ತಿದ್ದಂತೆ ಆತನ ಸೈಕೋತನ ಜಾಗೃತವಾಗಿದೆ. ನನ್ನ ಜೊತೆ ಇಟ್ಕೊಂಡು ಎಂತ ಮೋಸ ಮಾಡ್ಬಿಟ್ರಿ, ಈ ಜಯಂತ್ಗೆ ಮೋಸ ಮಾಡ್ಬಿಟ್ರು ಅಂತ ಅನ್ಕೊಂಡಿದ್ದಾನೆ. ಬಳಿಕ ಜಯಂತ್ ನೇರವಾಗಿ ವಿಶ್ವನ ಮನೆಗೆ ಬಂದಿದ್ದಾನೆ. ಎಲ್ಲಿ ನನ್ನ ಹೆಂಡತಿ ಅಂತ ವಿಶ್ವನ ಬಳಿ ಕೇಳಿದ್ದಾನೆ. ವಿಶ್ವ ಮಾತು ಶುರು ಮಾಡ್ತಿದ್ದಂತೆ, ನನಗೆ ಕತೆಗಳು ಬೇಡ, ನೀನ್ ಯಾರು, ಜಾಹ್ನವಿ ಮತ್ತೆ ನಿನ್ನ ಮಧ್ಯೆ ಏನ್ ಸಂಬಂಧ ಇತ್ತು, ನಿನ್ನ ಗೂಬೆ ಅಂತ ಕರಿತಿದ್ದು ಎಲ್ಲ ಗೊತ್ತಿದೆ, ನನ್ನ ಹೆಂಡತಿ ಎಲ್ಲಿ ಹೇಳು, ಇಲ್ಲ ಅಂದ್ರೆ ಕರುಳು ಬಗೆದು ರಕ್ತ ಹೀರ್ತೀನಿ ಅಂತ ಹೇಳಿದ್ದಾನೆ ಜಯಂತ್. ಇದನ್ನ ಜಾಹ್ನವಿ ಮರೆಯಲ್ಲೇ ನಿಂತು ಕೇಳಿಸಿಕೊಂಡಿದ್ದಾಳೆ. ಆದ್ರೆ ಇದು ನಿಜನಾ ಕನಸ ಅಂತ ಇನ್ನೂ ರಿವೀಲ್ ಮಾಡಿಲ್ಲ. ಆದ್ರೀಗ ವಿಶ್ವನ ಮನೆಯಲ್ಲಿ ಜಾಹ್ನವಿ ಇರುವ ವಿಷಯ ಗೊತ್ತಾದ್ರೆ ಇನ್ನೊಂದು ಮಹಾಯುದ್ಧ ಪಕ್ಕ. ಸೈಕೋಪತಿ ವಿಶ್ವನನ್ನ ಸುಮ್ಮನೆ ಬಿಡೋದಿಲ್ಲ. ಇನ್ನು ವಿಶ್ವ ಈಗಾಗಲೇ ಜಾಹ್ನವಿ ಬಳಿ ಜಯಂತ್ನ ಬಗ್ಗೆ ಕೇಳಿದ್ದಾನೆ. ಆಗ ಜಯಂತ್ ಮದುವೆ ಆದ್ಮೇಲೆ ಏನಾಯ್ತು, ಆತ ಎಷ್ಟು ಕೆಟ್ಟವನು ಅಂತ ಜಾಹ್ನವಿ ಹೇಳಿದ್ದಾಳೆ. ಇದೀಗ ವಿಶ್ವ ಜಾಹ್ನವಿಯನ್ನ ಕಾಪಾಡಲು ಹೋಗಿ ತೊಂದರೆಗೆ ಸಿಲುಕಿದ್ದಾನೆ. ಈಗ ವಿಶ್ವನನ್ನ ಕಾಪಾಡೋದು ಯಾರು? ವಿಶ್ವನನ್ನ ಕಾಪಾಡಲು ಹೋಗಿ ಜಾನು ಜಯಂತ್ ಕಣ್ಣಿಗೆ ಬೀಳ್ತಾಳ? ಮತ್ತೆ ಚಿನ್ನುಮರಿ ಜಯಂತ್ನ ಮನೆಯಲ್ಲಿ ಬಂದಿ ಆಗ್ತಾಳ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ಗಳು ಭಾರಿ ಕುತೂಹಲದಿಂದ ಕೂಡಿದೆ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ವಿಶ್ವನನ್ನ ಯಾರು ಕಾಪಾಡ್ಬೋದು? ಜಾಹ್ನವಿ ಜಯಂತ್ ಕಣ್ಣಿಗೆ ಬೀಳ್ತಾಳ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.